ಅನ್ಕೋತೀವಿ ನೋಷನ್ ತುಂಬ ನೀರು ಕುಡಿಬೇಕೇನೋ ಕಿಡ್ನಿ ಕಲವೆ ಹತ್ರ ಸರಿಯಾಗ್ಬಿಡುತ್ತೆ ಅಂತ. ಆ ಥರ ಇರಲ್ಲ. ಡಯಾಲಿಸಿಸ್ ಅಂತ ಏನು ಪದ ಬರುತ್ತೆ ಅದು ಕೊನೆ ಹಂತದಲ್ಲಿ ಬರುತ್ತೆ. ಅಂದರೆ ಸ್ಟೇಜ್ 5 CKD ಯಾವಾಗ ಕೊನೆ ಹಂತಕ್ಕೆ ಹೋಗಿದೆ ಆವಾಗ ಕಿಡ್ನಿ ನಿಮ್ಮದು 5% ಇಲ್ಲ 2% ಕೆಲಸ ಮಾಡುತ್ತೆ. 100 ಇಂದ 2% ತನಕ ನಿಮ್ಮ ದೇಹ ಹೇಗೋ ಕಿಡ್ನಿ ಮ್ಯಾನೇಜ್ ಮಾಡ್ಕೊಂಡು ಹೋಗುತ್ತೆ. ಯಾವಾಗ 2% ಇಲ್ಲ 3%ಗಿಂತ ಕಡಿಮೆ ಆಗುತ್ತೆ ಆವಾಗ ನಿಮಗೆ ಲಕ್ಷಣಗಳು ಔಷಧಿಗಳಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಮ ಕಿಡ್ನಿ 2% ಅಷ್ಟೇ ಕೆಲಸ ಮಾಡ್ತಾರೆ ಅಂತ ಹೇಳಿದೆ. 2% ಕೆಲಸ ಮಾಡೋದು ನಿಮ್ಮ ದೇಹಕ್ಕೆ ಅದು ಸಾಕಾಗಲ್ಲ. ಅದರ ಅರ್ಥ ನೀರು ವಿಷಾಂಶಗಳು ದೇಹದಲ್ಲಿ ಉಳಿಯುತ್ತೆ. ಸೊ ಅದು ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಫಾರ್ ಯರ್ ಬಾಡಿ. ಡಯಾಲಿಸಿಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಡಯಾಲಿಸಿಸ್ ಅಂತ ಏನಿದೆ ಆ ಒಂದು ಪ್ರಕ್ರಿಯೆ ಇದೆ ಅದು ಕೊನೆಯ ಹಂತದಲ್ಲಿ ಮಾಡುವಂಥದ್ದು. CKD ಏನು ನಿಮಗೆ ನಿನ್ನೆ ಚೆನ್ನಾಗಿದ್ದು ಇವತ್ತಾಗಿ ನಾಳೆ ಡಯಾಲಿಸಿಸ್ಗೆ ಹೋಗುವಂಥ ಒಂದು ಪ್ರಮೇಯ ಇರೋದಿಲ್ಲ. CKD ಇಸ್ ಅ ಸ್ಲೋ ಪ್ರೊಸೆಸ್. CKD ಏನು ಕಾಯಿಲೆ ಇದೆ ಅದು ನಿಧಾನವಾಗುವಂಥದ್ದು. ಅದು ನಿಮಗೆ ಹಂತ ಹಂತದಲ್ಲಿ ಆಗುವಂಥದ್ದು. ಅದನ್ನು ನಾವು ಸ್ಟೇಜಿಂಗ್ ಮಾಡ್ತೀವಿ ಫಸ್ಟ್ ಆಫ್ ಆಲ್. ಸೊ ನಮಗೆ ಒಬ್ಬ ಪೇಷಂಟ್ ನಮ್ಮಲ್ಲಿ ಬಂದಾಗ ಅವನು ಯಾವ ಹಂತದಲ್ಲಿ ಇದ್ದಾನೆ ಅಂತ ಫಸ್ಟ್ ನಾವು CKDನ ನಾವು ಲೇಬಲ್ ಮಾಡ್ತೀವಿ. ಸ್ಟೇಜ್ 3 ಸ್ಟೇಜ್ 4 ಇದ್ದರೆ ಅದು ಅರ್ಲಿ ಸ್ಟೇಜಸಲ್ಲಿ ಅಂತ ಹೇಳ್ತೀವಿ. ಅವರಿಗೆ ಟ್ರೀಟ್ಮೆಂಟ್ ಏನು ಕೊಡ್ತೀವಿ ನಾವು ಅದರಿಂದ ಪ್ರೋಗ್ರೆಸ್ನ ಸ್ಲೋ ಮಾಡ್ತೀವಿ. ನಾನು ಆವಾಗ ಹೇಳಿದ್ದೆ ಇದು ಸರಿ ಆಗಲ್ಲ ಅಂತ. ಅದರ ಅರ್ಥ ಸರಿಯಾಗಲ್ಲ ಅಂದರೆ ನಿಮಗೆ ಕೂಡಲೇ ಡಯಾಲಿಸಿಸ್ ಹೋಗ್ತೀರ ಅಂತ ಅಲ್ಲ. ಟ್ರೀಟ್ಮೆಂಟ್ ನಾವು ಏನು ಕೊಡ್ತೀವಿ ಅದರಿಂದ ಆ ಒಂದು ಪ್ರೋಗ್ರೆಷನ್ ಏನಿದೆ ಆ ಒಂದು ರ್ಯಾಪಿಡಿಟಿ ಏನಿರುತ್ತೆ ಅದನ್ನು ಮುಂದುವರಿಯುವಂಥ ಒಂದು ಗತಿ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಕೊಡಲ್ಲ ಅಂತಲ್ಲ. ನಿಮಗೆ CKD ಆಯ್ತು ಅಂದರೆ ಇಲ್ಲ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಅಂತ ಯಾರು ಹೇಳಲ್ಲ. ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅದನ್ನೇ ಅದರ ಒಂದು ಗತಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಸ್ಟೇಜ್ 3 ಇಂದ ಸ್ಟೇಜ್ 4 ಸ್ಟೇಜ್ 5 ಹೋಗ್ತೀರಾ ಅಂತ ಇರ್ತೀರಿ. ಅದು ಏನೇ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಮೇ ಬಿ 1 ಇಯರ್ ಇಲ್ಲ 2 ಇಯರಲ್ಲಿ ನೀವು ಪ್ರೋಗ್ರೆಸ್ ಆಗ್ಬೋದು. ಬಟ್ ವಿತ್ ಟ್ರೀಟ್ಮೆಂಟ್ ಅದನ್ನು ನಾವು 4 ವರ್ಷ 5 ವರ್ಷ ಇವನ್ 10 ವರ್ಷ ತನಕ ತಳ್ಬೋದು. ಸೊ ಹಾಗಾಗಿ ಟ್ರೀಟ್ಮೆಂಟ್ ಫಸ್ಟ್ಗೆ ಏನಿದೆ ಮೆಡಿಕಲಿ ಮ್ಯಾನೇಜ್ ಮಾಡ್ತೇವೆ. ಸೊ ಆ ಮ್ಯಾನೇಜ್ಮೆಂಟ್ ಏನಿರುತ್ತೆ ಮೆಡಿಕಲಿ ಮ್ಯಾನೇಜ್ಮೆಂಟ್ ಅಂದರೆ ಏನಿರುತ್ತೆ ಯೂಶಲಿ ಅದಕ್ಕೆ ನಾನು ಹೇಳಿದೆ ಆ್ಯಸಿಡ್ ದೇಹದಲ್ಲಿರುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡ್ಕೋತೀವಿ. ದೇಹದಲ್ಲಿ ಏನೇನು ಆಹಾರ ತಗೋಬೇಕು ಅದನ್ನು ರೆಸ್ಟ್ರಿಕ್ಟ್ ಮಾಡ್ತೀವಿ, ಡಯಟ್ರಿ ಕಂಟ್ರೋಲ್ ಮಾಡ್ತೀವಿ. ಕಿಡ್ನಿಗೆ ಶಕ್ತಿ ಕಡಿಮೆ ಇರುತ್ತೆ ನೀರು ತೆಗಿಲಿಕ್ಕೆ, ಹಾಗಾಗಿ ನೀರನ್ನ ಕಡಿಮೆ ತಗೊಳಕ್ ಹೇಳ್ತೀವಿ. ತುಂಬಾ ನೀರು ಕುಡಿಬೇಕು ಸರಿಯಾಗ್ಬಿಡುತ್ತೆ ಆ ಥರ ಇರಲ್ಲ. ಕಿಡ್ನಿ ವೈಫಲ್ಯತೆ ಆಗ್ತಾ ಇದೆ, ವೀಕ್ ಆಗ್ತಾ ಇದೆ, ಕಿಡ್ನಿ ಡ್ಯಾಮೇಜ್ ಇದೆ ಅಂದರೆ ನಾವು ನೀರು ಕಡಿಮೆ ತಗೊಳಕ್ ಹೇಳ್ತೀವಿ. ಯಾಕಂದರೆ ಕಿಡ್ನಿಗೆ ಅಷ್ಟೇ ಹ್ಯಾಂಡಲ್ ಮಾಡೋಕ್ಕಾಗೋದು. ಸೊ ನೀರನ್ನ ಕಡಿಮೆ ಮಾಡ್ತೀವಿ. ಲವಣದಾಂಶಗಳನ್ನ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಲವಣದಾಂಶಗಳನ್ನ ತಗೊಳ್ಳೋದೇನಿದೆ ಅದನ್ನು ನಾವು ಕಡಿಮೆ ತಗೊಳಕ್ ಹೇಳ್ತೀವಿ. ಈಗ ಒಂದು ಡಯಟ್ರಿ ಅಡ್ವೈಸ್ ಮಾಡ್ತೇವೆ, ಮೆಡಿಸಿನ್ಸ್ ಕೊಡ್ತೇವೆ ಮೂಳೆ ಗಟ್ಟಿ ಆಗೋಕ್ಕೆ, ರಕ್ತ ಕಡಿಮೆ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ರಕ್ತ ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಈ ಥರ ಎಲ್ಲ ಹಲವಾರು 10 ಹಲವಾರು ಔಷಧಿ ಕೊಟ್ಟು ಕಿಡ್ನಿಲಾಗುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ 10 ಹಲವಾರು ಔಷಧಿಗಳ ಕೊಟ್ಟು ಅದನ್ನು ಫಸ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ. ಡಯಾಲಿಸಿಸ್ ಅಂತ ಏನು ಪದ ಬರುತ್ತೆ ಅದು ಕೊನೆ ಹಂತದಲ್ಲಿ ಬರುತ್ತೆ. ಅಂದರೆ ಸ್ಟೇಜ್ 5 CKD ಯಾವಾಗ ಕೊನೆ ಹಂತಕ್ಕೆ ಹೋಗಿದೆ ಆವಾಗ ಕಿಡ್ನಿ ನಿಮ್ಮದು 5% ಇಲ್ಲ 2% ಕೆಲಸ ಮಾಡುತ್ತೆ. 100 ಇಂದ 2% ತನಕ ನಿಮ್ಮ ದೇಹ ಹೇಗೋ ಕಿಡ್ನಿ ಮ್ಯಾನೇಜ್ ಮಾಡ್ಕೊಂಡು ಹೋಗುತ್ತೆ. ಯಾವಾಗ 2% ಇಲ್ಲ 3%ಗಿಂತ ಕಡಿಮೆ ಆಗುತ್ತೆ ಆವಾಗ ನಿಮಗೆ ಲಕ್ಷಣಗಳು ಔಷಧಿಗಳಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರ ಅರ್ಥ ಏನಾಯ್ತು ನಿಮ್ಗೆ ಉಸಿರಾಟ ತೊಂದರೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾವು ಕೊಡುವಂಥ ಔಷಧಿಯಿಂದ ನಿಮಗೆ ಅನಿಮಿಯಾ ಕಂಟ್ರೋಲ್ ಆಗದೇ ಇರ್ಬೋದು, ಇಲ್ಲ ನಿಮಗೆ ವಾಕರಿಕೆ ಕಂಟ್ರೋಲ್ ಆಗದೇ ಇರ್ಬೋದು, ವಾಂತಿ ಬರ್ತಾ ಇರ್ಬೋದು, ಇಲ್ಲ ತುಂಬಾನೇ ಲವಲವಿಕೆ ಇರೋದಂಗೆ ಆಗ್ಬೋದು, ಅನ್ಕಾನ್ಷಿಯಸ್ ಆಗ್ಬೋದು, ಫಿಟ್ಸ್ ಬರಬಹುದು, ಇಲ್ಲ ಹಾರ್ಟ್ ನಾನು ಹೇಳಿದ ಪೊಟ್ಯಾಷಿಯಮ್ ವೇರಿಯೇಷನ್ ಆಗ್ಬೋದು, ಪೊಟ್ಯಾಷಿಯಮ್ ಕಂಟ್ರೋಲ್ ಆಗುತ್ತೆ ಇರ್ಬೋದು. ಈ ಥರ ಒಂದು ಸಂದರ್ಭ ಯಾವಾಗ ಬರುತ್ತೆ ಮೆಡಿಸಿನ್ನ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅಂದಾಗ ಡಯಾಲಿಸಿಸ್ ಬರುತ್ತೆ. ಸೊ ಡಯಾಲಿಸಿಸ್ ಅಂದರೆ ಏನು? ಒಂದು ರೀತಿ ಡಯಾಲಿಸಿಸ್ ಎಲ್ಲರ ಮನಸ್ಸಲ್ಲಿ ಡಯಾಲಿಸಿಸ್ ಅಂದರೆ ಏನೋ ಒಂದು ಭಯಂಕರ ನೋವಾಗುವಂಥ ಪ್ರಕ್ರಿಯೆ, ಅದೊಂದು ನೋಷನ್ ಇದೆ ಎಲ್ಲರಿಗೂ. ಇನ್ನೊಂದು ಏನಂದರೆ ಡಯಾಲಿಸಿಸ್ ಏನೋ ಒಂದು ಟ್ರೀಟ್ಮೆಂಟ್, ಅದು ಏನೋ ಅದು ನಮ್ಮ ಬಾಡಿಗೆ ಏನೋ ಚೇಂಜ್ ಮಾಡುತ್ತೆ, ಈ ಥರ ಎಲ್ಲ ಒಂದು ನೋಷನ್ ಇದೆ. ಆದರೆ ಡಯಾಲಿಸಿಸ್ ಇದು ಏನೂ ಮಾಡಲ್ಲ. ಆ್ಯಕ್ಚುಲಿ ಡಯಾಲಿಸಿಸ್ ಅಂತ ಏನಿದೆ ಒಂದು ಮಷಿನ್ ಇರುತ್ತೆ, ಅದರಲ್ಲಿ ನಾವು ಒಂದು ಕನೆಕ್ಟ್ ಮಾಡುವಂಥ ಒಂದು ಫಿಲ್ಟರ್ ಇರ್ತದೆ, ನಾವು ಡಯಾಲೈಸರ್ ಅಂತ ಹೇಳ್ತೇವೆ. ಈ ಡಯಾಲೈಸರ್ ಒಂದು ಆರ್ಟಿಫಿಷಿಯಲ್ ಕಿಡ್ನಿ ಥರ ಕೆಲಸ ಮಾಡುತ್ತೆ. ಈಗ ನಿಮ್ಮ ದೇಹದಲ್ಲಿ ನಾನು ಹೇಳಿದಾಗ ನಿಮ್ಮ ಕಿಡ್ನಿ 2% ಅಷ್ಟೇ ಕೆಲಸ ಮಾಡ್ತಾರೆ ಅಂತ ಹೇಳಿದೆ. 2% ಕೆಲಸ ಮಾಡೋದು ನಿಮ್ಮ ದೇಹಕ್ಕೆ ಅದು ಸಾಕಾಗಲ್ಲ. ಅದರ ಅರ್ಥ ನೀರು ವಿಷಾಂಶಗಳು ದೇಹದಲ್ಲಿ ಉಳಿಯುತ್ತೆ. ಸೊ ಅದು ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಫಾರ್ ಯರ್ ಬಾಡಿ. ಸೊ ಅದನ್ನು ಯಾವ ರೀತಿ ತೆಗಿಬೇಕು? ಈಗ ದೇಹ ಅಂತ ನಿಮ್ಗೆ ಕೆಲಸ ಮಾಡಲ್ಲ, ದೇವ್ರು ಕೊಟ್ಟಿರುವಂಥ 2 ಕಿಡ್ನಿಗಳು ಕೆಲಸ ಮಾಡ್ತಾಯಿಲ್ಲ. ಸೊ ಈಗ ಅದನ್ನು ನೀವು ಹೊರಗಡೆಯಿಂದ ಮಾಡಿಸ್ಬೇಕಾಗತ್ತೆ. ಸೊ ಹೊರಗಡೆಯಿಂದ ಹೇಗೆ ಮಾಡಿಸೋದು? ಸೊ ಅದಕ್ಕೆ ನಾವೊಂದು ಮೆಷಿನ್ನ ಬಳಕೆ ಮಾಡ್ತೀವಿ. ಆ ಮಷಿನ್ಗೆ ನಾವು ಡಯಾಲಿಸಿಸ್ ಮಷಿನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಕನೆಕ್ಟ್ ಮಾಡುವಂಥದ್ದು ಡಯಾಲಿಸರ್. ಸೊ ಇದು ಯಾಕೆ ನಾನು ಪೇನ್ ಫ್ರೀ ಅಂತ ಹೇಳಿದೆ ಅಂದರೆ ಇದು ನಮ್ಮ ದೇಹದ ಒಳಗೆ ಏನೂ ಆಗಲ್ಲ. ಎಲ್ಲ ಏನೇ ಈ ಪ್ರಕ್ರಿಯೆ ಇದೆ ನಮ್ಮ ದೇಹದ ಹೊರಗೆ ಆಗುವಂಥದ್ದು. ಸೊ ರಕ್ತನ ನಾವು ಇದರ ಕೆಥೆಟರ್ ಮೂಲಕ ಇಲ್ಲ IV ಫಿಸ್ಟುಲಾ ಅಂತ ಮಾಡ್ತೀವಿ, ಅದ್ರ ಮೂಲಕ ರಕ್ತನ ಸಂಚಾರ ಮಾಡಿಸ್ತೀವಿ. ಆ ರಕ್ತ ಸಂಚಾರ ಆಗಿ ಹೊರಗೆ ಹೋಗಿ ಆ ಮಷೀನ್ನಿಂದ ಆ ಡಯಾಲೈಸರ್ಗಳಿಗೆ ಹೋಗ್ತದೆ. ಆ ಡಯಾಲೈಸರ್ ನಿಮ್ಮ ಕಿಡ್ನಿ ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡುತ್ತೆ. ಅದು ದೇಹದಲ್ಲಿರುವಂತಹ ಅಧಿಕ ನೀರು ನಾವು ಅದನ್ನು ಸೆಟ್ ಮಾಡ್ತೇವೆ,
ಅದರ ಸೆಟ್ ಮಾಡಿರೋ ಹಾಗೆ ಅದರಿಂದ ನೀರೇನಿದೆ, ವಿಷಾಂಶಗಳೇನಿದೆ ಅದನ್ನೆಲ್ಲ ತೆಗೆಯುತ್ತೆ. ಆಲ್ಮೋಸ್ಟ್ ನಿಮ್ಮ 70 to 80% ವಿಷಾಂಶಗಳನ್ನ ತೆಗೆದು ಬಿಡುತ್ತೆ. ನೀರು ಎಷ್ಟು ಬೇಕೋ ಆ ಮಟ್ಟಕ್ಕೆ ನಾವು ಅದನ್ನು ಸೆಟ್ ಮಾಡ್ಬೋದು. 2 ಲೀಟರ್ ಬೇಕಾದ್ರೆ 2, 3, 4 ಎಷ್ಟು ಲೀಟರ್ ಬೇಕೋ ಅಷ್ಟು ನೀರನ್ನ ಅದನ್ನು ದೇಹದಿಂದ ಹೊರಗೆ ತೆಗಿಬೋದು. ಸೊ ಈ ಥರ ತೆಗೆಯೋದ್ರಿಂದ ನಿಮ್ಮ ದೇಹಕ್ಕೆ ಆರಾಮಾಗುತ್ತೆ. ಆ ಪ್ಯೂರಿಫೈಡ್ ಬ್ಲಡ್ ಏನಿದೆ ಅದು ವಾಪಸ್ ನಿಮ್ಮ ದೇಹಕ್ಕೆ ರೀಸರ್ಕ್ಯುಲೇಟ್ ಮಾಡಿ ಹಾಕ್ತೀವಿ. ಈ ಪ್ರಕ್ರಿಯೆ ಒಂದು ನಿಮಗೆ 4 ಗಂಟೆಯಷ್ಟು ಸಮಯ ತಗೊಳುತ್ತೆ. ವಾರಕ್ಕೆ 2 ರಿಂದ 3 ಸಲ ಬೇಕಾಗುತ್ತೆ. ಈ ಥರ ಪೇಷಂಟ್ಸ್ ಯಾರಿಗೆ ಕೊನೆ ಹಂತಕ್ಕೆ ಬಂದಿದ್ದಾರೆ ಅಂಥವ್ರಿಗೆ ಮಾತ್ರ ಯೂಶಲಿ ನಾವು ರೆಕಮೆಂಡ್ ಮಾಡುವಂಥದ್ದು. ಸೊ ಈ ಥರ ಡಯಾಲಿಸಿಸ್ ನಾವು ಮಾಡಿ ಅವರಿಗೆ ಒಂದು ಕಿಡ್ನಿಯಿಂದ ಏನು ಅವರಿಗೆ ದೇಹದಲ್ಲಿ ಮಾಡೋಕ್ಕಾಗ್ತಲ್ಲ ಪ್ರಕ್ರಿಯೆಗಳು ಅದನ್ನು ಮಾಡಿ ಅವರನ್ನ ಜೀವಂತವಾಗಿ ಇಟ್ಕೊಳ್ಳೋಕ್ಕೆ ದಿನನಿತ್ಯದಲ್ಲಿ ಓಡಾಡ್ಕೊಂಡು ಇರುವ ಮಟ್ಟಿಗೆ ತರುವ ಹಾಗೆ ನಾವು ಡಯಾಲಿಸಿಸ್ಸಿಂದ ಮಾಡ್ಬೋದು. ಸೊ ಡೆಫಿನೆಟ್ಲಿ ಅವರು ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್, ದಿನನಿತ್ಯದ ಆಕ್ಟಿವಿಟೀಸ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಕೆಲವೊಮ್ಮೆ ನಾವು ಟೆಂಪರರಿ, ಈಗ ಇನ್ನೊಂದು ಕನ್ಫ್ಯೂಷನ್ ಏನಿರುತ್ತೆ ನಮಗೆ ಯೂಶಲಿ ಈ ಥರ ಇದ್ದಾಗ ಸಿಚುವೇಷನಲ್ಲಿ ಡಯಾಲಿಸಿಸ್ ನಾವು ಕೆಲವೊಮ್ಮೆ ಅಕ್ಯೂಟ್ ಕಿಡ್ನಿ ಇಂಜರಿ ಅಂತ ನಾನು ಹೇಳಿದೆ, ಆ ಥರದಲ್ಲೂ ನಾವು ಸಜೆಸ್ಟ್ ಮಾಡ್ತೀವಿ. ಭಯ ಏನಿರುತ್ತೆ, ಡಯಾಲಿಸಿಸ್ ಒಮ್ಮೆ ಆದರೆ ಅದು ಲೈಫ್ ಲಾಂಗ್ ಆಗ್ತಾನೇ ಇರುತ್ತೆ ಅಂತ ಒಂದು ಭಯ ಇರುತ್ತೆ. ಸೊ ಅಕ್ಯೂಟ್ ಕಿಡ್ನಿ ಇಂಜರಿಲಿ ಮಾಡುವಂಥದ್ದು ಟೆಂಪರರಿ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇದು ತಾತ್ಕಾಲಿಕವಾಗಿ ಮಾಡುವಂಥ ಡಯಾಲಿಸಿಸ್. ಯಾಕೆಂದರೆ ಆ ಸಮಯದಲ್ಲಿ ನಿಮ್ಮ ಕಿಡ್ನಿ ಕೆಲಸ ಮಾಡ್ತಾ ಇರಲ್ಲ, ಆ ಸಮಯದಲ್ಲಿ ನಿಮ್ಮ ದೇಹದಿಂದ ನೀರು ಹೊರಗಾಕಾಗ್ತಿರಲ್ಲ, ವಿಷಾಂಶ ಹೊರಗಾಕಾಗ್ತಿಲ್ಲ. ಸೊ ಆ ಸಮಯದಲ್ಲಿ ಟೆಂಪರರಿ ಡಯಾಲಿಸಿಸ್ ಮಾಡ್ತೀವಿ. ಜೊತೆಗೆ ಏನಿದೆ ಪ್ರಾಬ್ಲಮ್, ಇನ್ಫೆಕ್ಷನ್ ಇರ್ಬೋದು, ಡಿಹೈಡ್ರೇಷನ್ ಇರ್ಬೋದು, ಅದನ್ನು ಕರೆಕ್ಟ್ ಮಾಡ್ತಾ ಹೋಗ್ತೇವೆ. ಅದು ಸರಿ ಆಗ್ತಾ ಇದ್ದಾಗ ಕಿಡ್ನಿ ಯಾವಾಗ ಸುಧಾರಿಸ್ಕೊಳ್ಳುತ್ತೆ, ಡಯಾಲಿಸಿಸ್ ಸಹ ನಾವು ಅದರಲ್ಲಿ ಸ್ಟಾಪ್ ಮಾಡ್ಬೋದು. ಸೊ ಒನ್ಸ್ ಡಯಾಲಿಸಿಸ್ ಡನ್ ಡಸಂಟ್ ಆಲ್ವೇಸ್ ಮೀನ್ ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಡ್. ಸೊ ಕೆಲವೊಮ್ಮೆ ಡಯಾಲಿಸಿಸ್ ನಿಲ್ಲಿಸ್ತೇವೆ, ಬಟ್ ಕೆಲವೊಮ್ಮೆ ಯಾವ ಕಿಡ್ನಿ ಸಂಪೂರ್ಣವಾಗಿ ವೈಫಲ್ಯ ಆಗಿರುತ್ತೆ, ಸರಿನೇ ಆಗಲ್ಲ ಅಂತಿದ್ದಾಗ ಡಯಾಲಿಸಿಸ್ನ ಕಂಟಿನ್ಯೂ ಮಾಡ್ತೀವಿ. ಇದಕ್ಕೆ ನಾವು ಮೇಂಟೆನೆನ್ಸ್ ಹಿಮೋಡಯಾಲಿಸಿಸ್ ಅಂತ ಹೇಳ್ತಾರೆ, ಕಂಟಿನ್ಯೂಸ್ ಆಗಿ ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ಅದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ.